ಇನ್ನು ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾಗ್ತಾ ಇರುವಂತಹ ಈ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮೊದಲ ಬೆಳವಣಿಗೆ ಏನಾಗ್ತಾ ಇದೆ ಅಂದ್ರೆ SIT ತಂದೆ ಮಗನಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ಏನಕ್ಕೆ? ವಿಚಾರಣೆಗೆ ಬನ್ನಿ ಅಂತ. ಯಾವಾಗ? 24 ಗಂಟೆ ಒಳಗಾಗಿ, ವಿದಿನ್ 24 hours ತುರ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ವಿಶೇಷ ತನಿಖಾ ತಂಡ ತಂದೆ ಹಾಗೆ ಮಗನಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವಂತಹ FIR ಗೆ ಸಂಬಂಧಪಟ್ಟ ಹಾಗೆ ಈಗ ಪ್ರಕರಣ ಕಂಪ್ಲೀಟ್ ಆಗಿ SITಗೆ ಹಸ್ತಾಂತರ ಆಗಿದೆ. ಬಿಡಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ 24 ಗಂಟೆಗಳ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಈಗ ನೋಟಿಸ್ ಅನ್ನ ಕೊಡಲಾಗಿದೆ. CRPC 41 ಸಬ್ಸೆಕ್ಷನ್ A ಅಡಿಯಲ್ಲಿ ಇದೀಗ ನೋಟಿಸ್ ಅನ್ನ ಕೊಡಲಾಗಿರುವಂತದ್ದು ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂಗೆ. ಹೌದು, ಇದೆಲ್ಲ ಕೂಡ ತನಿಖೆಯ ಒಂದು ಭಾಗ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ಈಗ ಯಾರ್ಯಾರು ವಿಡಿಯೋದಲ್ಲಿದ್ದಾರೆ ಅಥವಾ ಸಂತ್ರಸ್ತೆಯರು ಅಂತ ಏನಾದ್ರು ಗುರುತಿಸಲ್ಪಟ್ಟು ಅವರ ಸ್ಟೇಟ್ಮೆಂಟ್ಸ್ ಅನ್ನ ಪಡೆದು ಅದಾದ ನಂತರದಲ್ಲಿ ಬಹುಶಃ ತಂದೆ ಮಗನ ಸ್ಟೇಟ್ಮೆಂಟ್ ಅನ್ನ ಪಡಿಬಹುದು ಅಂತೆಲ್ಲ ನಾವು ನಿರೀಕ್ಷೆ ಮಾಡಿದಂತ ಸಂಗತಿ. ಬಟ್ SIT ಇದಕ್ಕೆ ಸಂಬಂಧಪಟ್ಟಾಗೆ ಬಹಳ ತ್ವರಿತವಾಗಿ ವಿಚಾರಣೆಯನ್ನ ನಡೆಸ್ತಾ ಇದೆ. ಬಹಳ ಕ್ವಿಕ್ ಆಗಿ ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆಯನ್ನ ಮುಂದುವರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ತಂದೆ ಹಾಗೆ ಮಗನಿಗೆ ಈಗ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು 24 ಗಂಟೆಯೊಳಗೆ ಅಂತ ಹೇಳಲಾಗಿದೆ. ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರವಾಗಿ ಪ್ರಜ್ವಲ್ ರೇವಣ್ಣ ಅವರೇನೋ ಜರ್ಮನಿ ಹೋಗಿದ್ದಾರೆ, ಹೊರದೇಶದಲ್ಲಿ ಇದ್ದಾರೆ, ಈ ತರದೆಲ್ಲ ಸುದ್ದಿ ಇದೆ. 24 ಗಂಟೆ ಒಳಗೆ ಅವ್ರಿಗೆ ಬರಕ್ಕಾಗುತ್ತಾ? ನೋಡ್ಬೇಕಿದೆ.